ಏನು ಚಿಕ್ಕಂಕನಹಳ್ಳಿ ಗ್ರಾಮ ಏನಿದೆ, ಸೊ ಇದರ ಸುತ್ತ ಕೂಡ ಒಂದು ವಿಶಾಲವಾದಂಥ ಆವರಣ ಇದೆ. ಸೊ ಒಂದು ವಿಶಾಲವಾದ ಆವರಣದಲ್ಲಿ ಹಲವಾರು ರಾಸುಗಳನ್ನ ಕಟ್ಟಿದ್ದಾರೆ. ಈಗ ಸದ್ಯಕ್ಕೆ ಒಬ್ಬರು ಇದಕ್ಕೆ ಲಾಳ ಬಿಡ್ತಾ ಇದ್ದಾರೆ ನೋಡಿ. ಹಸುಗಳಿಗೆ ಲಾಳ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಇದು, ಯಾಕಂದರೆ ಅದೊಂಥರ ಚಪ್ಪಲಿ ಇದ್ದಂಗೆ. ಯಾಕಂದರೆ ಅದ್ರ ಗೊರ್ಸ್ಗಳೇನಿದೆ ಹಂಗೇ ಸೌದು ಹೋದರೆ ಅದು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ನಾವು ಯಾವ ರೀತಿ ಊರುಗಳನ್ನ ಕಟ್ ಮಾಡ್ಕೋತೀವೋ ಅದೇ ಥರ ರಾಸುಗಳಿಗೂ ಕೂಡ ಕಟ್ ಮಾಡ್ಕೋಬೇಕು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ವಿಜೇಂದ್ರ ಅಂತ. ವಿಜೇಂದ್ರ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಡಣಯಂಕಪುರ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ಡಣಯಂಕಪುರ. ಸರ್, ಈಗ ಎತ್ತುಗಳಿಗೆಲ್ಲ ಈ ಲಾಳ ಪೆಟ್ಟಿಸ್ತಾರಲ್ವಾ, ಯಾವ ಒಂದು ರೀಸನ್ಗೆ ಪೆಟ್ಟಿಸ್ತಾರೆ? ಅದು ಲಾಳ ಕಟ್ಟಿ ಹೋದ್ರೆ ಸರ್ ಕೆಲಸನೇ ಮಾಡೋಕ್ಕಾಗಲ್ಲ, ಅದು ಗ್ರಿಪ್ ಇರಲ್ಲ. ಒಬ್ಬರು ಈಗ ಒಂದ್ ಕಡೆ ಹೋದ್ರೆ ನಾವು ಕಾಲಿಗೆ ಚಪ್ಪಲಿ ಹಾಕದೆ ಹೋದ್ರೆ ಮುಳ್ಳು ಯಾವ ತರ ಹೋಗ್ತದೆ, ಅವಕ್ಕೂ ಹೋಯ್ತಿದೆ. ಹಳ್ಳಿಯಲ್ಲಿ ಅದಕ್ಕೂ ಒಬ್ಬರು ಸಂದೋಗಿರ್ತದಲ್ಲ, ಅದೆಲ್ಲ ಅದು ಕೆಲಸ ಮಾಡೋಕ್ಕಾಗಲ್ಲ ಸರ್. ಇನ್ನ ಸೀಮೆ ಹಸ್ಗಳಾದ್ರೆ ಅವಕ್ಕೇನು ಕೆಲಸ ಇಲ್ಲ. ಕಟ್ಟೋಗಿದ್ದೇವೆ ಗೇಯ್ದನಿಗೆ ಗದ್ದೆಯಲ್ಲಿ ಕೆಲಸ ಮಾಡೋದನಿಗೆ ಲಾಳ ಬೇಕೇ ಬೇಕು ಸರ್. ಈಗ ಭಾರವಾದಂಥ ವಸ್ತು ಎಲ್ಲ ಎಳಿತಾ ಇರುತ್ತೆ ಅಪ್ಪಲ್ಲಿ. ಆಮೇಲೆ ರೋಡ್ ಟಾರ್ ರೋಡ್ ಇರ್ತದೆ, ಸ್ಲಿಪ್ ಆಯ್ತದೆ. ಆಮೇಲೆ ಲಾಳ ಕಟ್ತಿದ್ದು ಒಂದಿನ ಕೆಲಸ ಮಾಡ್ತಾರೆ ಅಂದ್ರೆ ಮಾಡೋಕ್ಕಾಗಲ್ಲ. ಈಗ ನೀವು ಕಟ್ತೇವ್ರೆ ಕೆಲಸನೇ ಮಾಡ್ತಾವ್ರೆ ಸರ್. ಹಿಂಗೆಲ್ಲ ಮಾಡ್ತಾರಲ್ಲ, ನೋವಾಗಲ್ವಾ ಅದಕ್ಕೆ? ನಾವು ಅಂದ್ರೆ ಏನಾದ್ರು ಅವ್ರು ಒಡೆ ಮಳೆ ಒಂಚೂರು ಚೂರು ಒಳಗಡೆ ಹೋದ್ರೆ ಚಿಗುರು ಇರ್ತದೆ ಕಂಡ, ಅದ್ರಲ್ಲಿ ಆ ಚಿಗುರು ಕೊಡ್ಬಿಟ್ರೆ ಸರ್ ಅದು ನಾಳೆ ಕಿತ್ತಾಕ್ಲೇಬೇಕಾದ್ರೆ ತಿರ್ಗಾ ಕೆಲಸ ಮಾಡೋಕ್ಕಾಗೋದಿಲ್ಲ. ಹೋಗ್ಬೇಕು, ಕುಂಟು ಬಂದ್ಬಿಡ್ತದೆ, ಲಾಳನೆ ಕಿತ್ತಾಕ್ಬೇಕು. ಏನಾದ್ರು ಅದು ಚಿಗುರು ಕೊಡ್ಬಿಟ್ರೆ ಒಳಗಡೆ ಚಿಗುರು ಕೊಡೋದು ಬಿಳಿ ಕಂಡ ಅಂತ ಇರ್ತದೆ. ಕೊಡಿದ್ರೆ ಏನಾರ ಬಿಟ್ಟು ಮೇಲ್ಗಡೆಗೆ ಹೊಡಿಬೇಕು. ಇವರು ಒಂಚೂರು ಒಳಗಡೆ ಕೊಡಿದ್ರೆ ದನ ಕುಂತು ಬಂದ್ಬಿಡ್ತದೆ. ಹೌದಾ? ಒಟ್ಟಲ್ಲಿ ಈಗ ಹುಷಾರಾಗಿ ಹೊಡಿತಾರೆ. ಅದು ಗೊತ್ತು, ಅವ್ರಿಗೆ ಐಡಿಯಾ ಇರ್ತದೆ. ಇದು ಈ ನಮ್ಗೆ ಯಾಕೆ ಈಗ ಉಗುರು ಕಟ್ ಮಾಡ್ತೀವಲ್ವಾ, ಜಾಸ್ತಿ ತಾಳು ಕಟ್ ಮಾಡಿದ್ರೆ ಅಂತಂದೇಳಿ ರಕ್ತ ಬರ್ತದೆ. ಅದಕ್ಕೂ ಅದೇ ತರನೇ. ಈಗ ಎಷ್ಟು ತಗೋತಾರೆ ಸರ್ ಇದಕ್ಕೆಲ್ಲ? ಇದಕ್ಕೆ 600, 700, 800 ಹಿಂಗೆ. ದನ ಇದ್ದಂಗೆ. ದನ ಈಗ ಚಿಕ್ಕರ ಆದ್ರೆ ಕಮ್ಮಿ ರೇಟು, ಜಾಸ್ತಿ ದೊಡ್ಡದನ ಆದ್ರೆ 1000 ರೂಪಾಯಿ ಕೊಡ್ತಾರೆ. 1000 ರೂಪಾಯಿ ತನಕ ಕೊಡ್ತಾರೆ. ಒಟ್ಟಿನಲ್ಲಿ ಚೆನ್ನಾಗಿ ಮಾಡ್ತಾರೆ. ಈಗ ದೊಡ್ಡ ಹಸುಗಳು ಇರ್ತದಲ್ಲ, ಹೆಣ್ಣು ಅದೇ ಚಿಕ್ಕರ ಆದ್ರೆ ಅಪ್ಪು ಅದೇ ರೇಟು. ದೊಡ್ಡದನ್ನ ನೋಡಿ, ದನಗಳು ಬರ್ತಾವಲ್ಲ, ದನಗಳು ಬರ್ತಾವಲ್ಲ ಸರ್, ದೊಡ್ಡ ದನಗಳು. ಅವಕ್ಕಾದ್ರೆ ಜಾಸ್ತಿ ಕಟ್ಲೇಬೇಕು, ಅವಕ್ಕೆ ಗುಡ್ಸು ಅಗಲ. ಆಮೇಲೆ ಆಳು ಇದು ನಾವು 10 kg ಇರ್ತೀವಿ, ಅದು ಇದ್ರ ಕೆಪಾಸಿಟಿ ಗುಡ್ಸಿದ ಮೇಲೆ ನೋಡಿ. ಅವಕ್ಕೆಲ್ಲ ರೇಟ್ ಜಾಸ್ತಿ, ಅವಕ್ಕೆ 1000 ಮೇಲೆ ಕಟ್ಟಿ. ಓಕೆ ಸರ್, ನಿಮ್ಮ ನಂಬರ್ ಹೇಳ್ತೀರಾ? ಹಂಗೆ ನಿಮ್ಮ ನಂಬರ್ ಅಂತ ಹೇಳಿ. ನಿಮ್ಮ ಫೋನ್ ನಂಬರ್ ಹೇಳಿ. ನಿಮ್ಮ ಹೆಸರೇನು ಸರ್? ಇಮ್ತಿಯಾಜ್. ನಂಬರ್ ಹೇಳ್ತೀರಾ ನಿಮ್ಮದು? ಹ್ಞೂ ಸರ್, ಹೇಳಿ. 9591415899. ನಿಮ್ಮದು ಯಾವರು ಸರ್? ಹುಲಿದುರ್ಗ. ಮನೆ ಹತ್ರ ಕರೆದ್ರೆ ಹೋಗಿ ಕೆಲಸ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಇಲ್ಲಿ ಬರ್ತೀನಿ. ಇನ್ನೊಂದು ಆಯ್ತಾ? ಎಲ್ಲಿ ಏನೇನು ಆಗಿನಂಗೆ ಅಲ್ಲೇ ಬರಲ್ಲ ಕಾರಣ. ಈಗ ಆಗಿಲ್ಲ, ಈಗ ಬರ್ತಾ ಇಲ್ಲ. ಈಗೇನಾರ ದೊಡ್ಡ ಎತ್ತು ಕಟ್ಬಿಟ್ರೆ 2 ದಿನ ಅವು ಲಾಳ, ಎತ್ತಿನ ಲಾಳ ಅವು. ಹಬ್ಬಕ್ಕನೆಯಾ ಯಾವುದು ನಿಂಗೆ ಸರ್? ಅವು ಎತ್ತಿನ ದೊಡ್ಡ ಎತ್ತಿನ ಲಾಳ ಅವು. ದೊಡ್ಡ ಎತ್ತಿನ ಲಾಳ ಅವು. ಆಳು ತಕ್ಕಾಗ ಆಯ್ತಾ ಅಂತಾರಲ್ಲ. ಈಗ ಒಬ್ಬ ಮನ್ಸಂಗೆ 10 ಇಂಚ್ ಚಪ್ಪಲಿ, ಒಬ್ಬ ಮನ್ಸಂಗೆ 8 ಇಂಚ್ ಬೇಕು ಅಂತಲ್ಲ, ಆ ತರ ಅದು ಕಾಸಕ್ಕೆ ತಕ್ಕಂತ ಕಜ್ಜಾಯ.
ದನ ಡಿಪೆಂಡ್ ಮೇಲೆ ಐತದ ಕಾಲು ಎಷ್ಟು ದೊಡ್ಡ